ಪ್ರಿಯರೇ. ಅವರು ಸುಮ್ಮನಿರುವ ದೇವರಲ್ಲ. ಸ್ತೋತ್ರ ಮಾಡ್ರಿ ಪ್ರಿಯರೇ. ನೀನು ಸ್ತೋತ್ರ ಮಾಡುವಾಗ, ನೀನು ಸ್ತುತಿ ಮಾಡುವಾಗ ನಿನ್ನ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ಸಾಧ್ಯ. ಎಸೆಯ ನಿನಗೆ ಸ್ತೋತ್ರ. ಈ ಸರ್ವ ಸೃಷ್ಟಿಗೆ ನೀನು ಯಜಮಾನನು ಸ್ವಾಮಿ. ಅಪ್ಪ ನಿನ್ನ ಒಂದು ಮಾತು ಸಾಕಯ್ಯ, ನನ್ನ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ದೇವರೇ. ಅಪ್ಪ ನನ್ನ ಎಲ್ಲ ಅನಾರೋಗ್ಯವು ನೀಗಲ್ಪಡಲಿ. ಅಪ್ಪ ನನ್ನ ಕುರಿತಾಗಿ ಯಾರೆಲ್ಲ ಸ್ವಾಮಿ ನಿಂದೆ ಪಡಿಸ್ತಾರೋ, ನನ್ನ ಅವಮಾನ ಪಡಿಸ್ತಿದ್ದಾರೋ, ಇವಳಿಗೆ ಯಾರು ಇಲ್ಲ, ಇವನಿಗೆ ಯಾರು ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೋ, ಎಸ್ಸಯ್ಯ ನಿನ್ನ ನಾನು ನೋಡ್ತಿದ್ದೇನೆ ಸ್ವಾಮಿ. ಅಯ್ಯ ನನ್ನ ಕನಿಕರಿಸು ಅಪ್ಪ, ನನ್ನ ಕಾಪಾಡಯ್ಯ. ನೀನಿದ್ದರೆ ಸಾಕು ಸ್ವಾಮಿ, ನಾನೆಲ್ಲವನ್ನ ಜಯಿಸ್ತೇನೆ ಯೇಸುವೆ. ಅಪ್ಪ ನನ್ನ ಜೊತೆಗಾರನಾಗಿದ್ದು ನನ್ನನ್ನು ನಡೆಸಯ್ಯ ಅಪ್ಪ. ಯಾರು ಗಲಾಟೆ ಮಾಡಬಾರ್ದು. ಎಲ್ಲ ಕೈ ಜೋಡಿಸ್ಕೊಂಡು ನಾನು ಚಿಕ್ಕ ಪ್ರಾರ್ಥನೆ ಹೇಳ್ಕೊಡ್ತೇನೆ. ಅದನ್ನ ಹೃದಯಪೂರ್ವಕವಾಗಿ ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಮಾಡಬೇಡ್ರಿ. ನೀವು ನಿಮ್ಮ ಹೃದಯಪೂರ್ವಕವಾಗಿ ಅದನ್ನು ಹೇಳ್ರಿ. ಎಲ್ಲ ಕಣ್ಣು ಯಾರು ಆ ಕಡೆ ಕಣ್ಣು ನೋಡ್ಬೇಡ್ರಿ. ಪ್ರೀತಿಯ ಯೇಸುವೇ, ನೀನು ನಿಜವಾದ ದೇವರು ಅಂತ ನಾನು ನಂಬ್ತಾ ಇದ್ದೀನಿ. ನನ್ನ ಪಾಪಗಳಿಗೋಸ್ಕರ ಆ ಶಿಲುಬೆ ಮೇಲೆ ನಿಮ್ಮ ಪ್ರಾಣವನ್ನೇ ಕೊಟ್ಟು ಸತ್ತು ಮೂರನೇ ದಿನ ಎದ್ದು ಬಂದಿದ್ದೀರಿ. ಸ್ತೋತ್ರ ಯೆಹೋವನೇ. ನಾನು ಪಾಪಿ ಸ್ವಾಮಿ, ನಾನು ದ್ರೋಹಿ, ನಾನು ಪಾಪ ಮಾಡಿದ್ದೇನೆ, ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಅಭಿಷೇಕ ನನ್ನ ಹೃದಯದಲ್ಲಿ ಬೆಳಗಲಿ ರಾಜ. ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ಪರಲೋಕದ ಭಾಗ್ಯ ನಾನು ಹೊಂದುವ ಹಾಗೆ ಕೃಪೆ ತೋರಿಸು. ನನ್ನ ಜೀವಿತ ಬದಲಾಗಲಿ ಸ್ವಾಮಿ. ನಾನು ಇದ್ದ ಹಾಗೆ ಇರೋದು ಬೇಡ ರಾಜ. ನನ್ನ ಎಲ್ಲ ಕೆಟ್ಟ ಅಭ್ಯಾಸಗಳು ಮಾರ್ಪಡಲಿ. ನನ್ನ ಜೀವಿತದಲ್ಲಿರುವಂತ ಎಲ್ಲ ಕೆಟ್ಟ ಮಾತುಗಳು ಮಾರ್ಪಡಲಿ. ನನ್ನ ಜೀವಿತವೇ ಮಾರ್ಪಡಲಿ ಸ್ವಾಮಿ. ನನ್ನ ಜೀವಿತವೇ ಮಾರ್ಪಡಲಿ ಸ್ವಾಮಿ. ನಿನ್ನ ಮಗನಾಗಿ ಜೀವನ ಮಾಡಲು ಸಹಾಯ ಮಾಡ್ರಿ ಯೇಸುವೇ. ನಾನು ನಂಬ್ತಾ ಇದ್ದೀನಿ ಸ್ವಾಮಿ. ನನ್ನ ಹೃದಯ ಬಾಪ ತಿರುಗಿ ಬರಲಿಕ್ಕಿರುವ ಮಾರಣಾತ ನನ್ನ ಹೃದಯ ಬಾ ಸ್ವಾಮಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನಮ್ಮ ತಂದೆ. ಆಮೆನ್. ಹಲ್ಲೆಲೂಯಾ. ಕಾಯಿಲೆಗಳನ್ನ ಸ್ವಾಮಿ ಆವರಿಸಿಕೊಂಡಿದೆ ಅಪ್ಪ, ಆಕ್ರಮಿಸಿಕೊಂಡಿದೆ ಸ್ವಾಮಿ. ಇಂಥ ಭಯಂಕರವಾದ ಲೋಕದಲ್ಲಿ ಇದ್ದೀರಾ ದೇವರು. ಅಪ್ಪ ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ ಅಪ್ಪ. ನಮ್ಮನ್ನ ಇನ್ನೂ ಸಜೀವಿತರ ಸಂಖ್ಯೆ ಎನಿಸಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ನಾನು ಉಸಿರಾಡ್ತಾ ಇರೋದು ನಿನ್ನ ಕೃಪೆ ಅಪ್ಪ, ನನ್ನ ಬಲವಲ್ಲ ಅಯ್ಯ ಅಪ್ಪ, ನನ್ನ ಪರಾಕ್ರಮವಲ್ಲ, ನನ್ನ ಬಳಿ ಇರುವಂತಹ ಹಣವಲ್ಲ, ನನ್ನ ಸಂತೋಷವಲ್ಲ ಎಸಪ್ಪ, ಬರೀ ನಿನ್ನ ಕೃಪೆ ಸ್ವಾಮಿ. ಇದುವರೆಗೂ ನಡೆಸಿದ ದೇವರಪ್ಪ, ಇನ್ನು ಮುಂದೆ